ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾ ಜಾಬ್ಸ್ ಆ್ಯಂಡ್ ಮೋಟಿವೇಶನ್. ಇವತ್ತಿನ ವೀಡಿಯೋಲಿ ಪಾರ್ಟ್ ಟೈಮ್ ವರ್ಕ್ ಬಗ್ಗೆ ಮಾಹಿತಿ ಅನ್ನೋದು ತಿಳಿಸ್ಕೊಡ್ತಿದ್ದೀನಿ ಸ್ನೇಹಿತರೆ. ಇದು ಬಂದುಬಿಟ್ಟು ಡೇಟಾ ಎಂಟ್ರಿ, ಡೇಟಾ ಅನಲಿಸ್ಟ್ ಜಾಬ್ ರೋಲ್ ಆಗಿರುತ್ತೆ. ಜಸ್ಟ್ ಸಿಂಪಲ್ ವರ್ಕ್ ಆಗಿರುತ್ತೆ. ಫ್ರೆಷರ್ಸ್ ಆಲ್ಸೋ ಈ ಜಾಬ್ಗೆ ಅಪ್ಲೈ ಮಾಡ್ಬೋದಂತೆ. ನೆಕ್ಸ್ಟು 12th ಪಾಸ್ ಮತ್ತು 10th ಪಾಸ್, ಗ್ರ್ಯಾಜುಯೇಷನ್, ಪೋಸ್ಟ್ ಗ್ರ್ಯಾಜುಯೇಷನ್ ಆಗಿರೋರು ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ಯಾವುದೇ ರೀತಿ ಎಕ್ಸಾಮ್ ಫೀಸ್, ಎಕ್ಸ್ಪೀರಿಯನ್ಸ್, ನೋ ಕೋಡಿಂಗ್ ಯಾವುದು ಇರೋಲ್ಲ, ಸಿಂಪಲ್ ವರ್ಕ್ ಆಗಿರುತ್ತೆ. ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಅವರ ವೆಬ್ಸೈಟ್ ಅನ್ನೋದು ಓಪನ್ ಆಗುತ್ತೆ. ಅಲ್ಲಿಂದ ನೀವು ಅಪ್ಲೈ ಮಾಡ್ಕೋಬೋದು ಸ್ನೇಹಿತರೆ. ಫುಲ್ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ, ನೋಡ್ಕೊಬನ್ನಿ. ಇದು ಬಂದುಬಿಟ್ಟು ಅವರ ಅಪ್ಲಿಕೇಶನ್ ಡೀಟೇಲ್ಸ್ ಆಗಿರುತ್ತೆ ಸ್ನೇಹಿತರೆ. ಇಲ್ಲಿ ನೀವು ನೋಡ್ಬೋದು ವರ್ಕ್ ಫ್ರಮ್ ಹೋಮ್ ಅಂತ ಕ್ಲಿಯರಾಗಿ ಕೊಟ್ಟಿದ್ದಾರೆ. ನಂಬರ್ ಆಫ್ ಓಪನಿಂಗ್ಸ್ 7 ಇದೆ ಅಂತೆ. ಡೇಟಾ ಅನಲಿಸ್ಟ್ ಇಂಟರ್ನ್ಶಿಪ್ ರೋಲ್ಗೆ ಇವರು ಹೈರ್ ಮಾಡ್ತಿದ್ದಾರೆ. ಇಂಟರ್ನ್ಶಿಪ್ ಆಗಿರುತ್ತೆ ಸ್ನೇಹಿತರೆ. ಇದು ಅಂದರೆ ಇಂಟರ್ನ್ಶಿಪ್ ಎಷ್ಟು ದಿನ ಇರುತ್ತೋ ಅಷ್ಟು ದಿನ ನಿಮಗೆ ವರ್ಕ್ ಅನ್ನೋದು ಇರುತ್ತೆ. ಓಕೆ, ನೀವು ಮಂತ್ಲಿ 12,000ಇಂದ 15,000ವರೆಗೂ ದುಡ್ಕೋಬೋದಂತೆ. ಡೇಟಾ ಅನಲಿಸ್ಟ್ ರೋಲ್ಗೆ ಇವರು ನಿಮಗೆ ಹೈರ್ ಮಾಡ್ತಿದ್ದಾರೆ ಸ್ನೇಹಿತರೆ. ಓಕೆ, ಇಲ್ಲಿ ನೆಕ್ಸ್ಟು ಎಲಿಜಿಬಿಲಿಟಿಯಲ್ಲಿ ಚೆಕ್ ಮಾಡಿದ್ರೆ ನೀವೇನಾದರೂ ಸ್ಟೂಡೆಂಟ್ಸ್ ಆಗಿದ್ದರೆ, ಲೈಕ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಏನಾದರೂ ಆಗಿದ್ದರೆ ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ಸೇಮ್ ಪೋಸ್ಟ್ ಗ್ರ್ಯಾಜುಯೇಟ್ ಏನಾದರೂ ಕಂಪ್ಲೀಟ್ ಆಗಿದ್ದರೂ ಅಪ್ಲೈ ಮಾಡ್ಬೋದಂತೆ. ಅಂಡರ್ ಗ್ರ್ಯಾಜುಯೇಟ್ ಅಂತ ಕೊಟ್ಟಿದ್ದಾರಲ್ಲ, ಸೊ 12th ಪಾಸ್ ಆಗಿರೋರು ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ನೀವೇನಾದರೂ ಮ್ಯಾನೇಜ್ಮೆಂಟಲ್ಲಿ, ಆರ್ಟ್ಸ್, ಕಾಮರ್ಸಸ್, ಸೈನ್ಸ್, ಅದರ್ಸ್ ಕೋರ್ಸಸ್ ಯಾವುದಾದ್ರೂ ಪರವಾಗಿಲ್ಲ, ಗ್ರ್ಯಾಜುಯೇಷನಲ್ಲಿ ಯಾವುದು ಕೋರ್ಸ್ ತೊಗೊಂಡಿದ್ರು ಪರವಾಗಿಲ್ಲ, ಈ ಜಾಬ್ಗೆ ಅಪ್ಲೈ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೀವು ರೆಕ್ರೂಟ್ಮೆಂಟ್ ಪ್ರೊಸೆಸಲ್ಲಿ ಚೆಕ್ ಮಾಡ್ಬೋದು ಸ್ನೇಹಿತರೆ. 7th ಏಪ್ರಿಲ್ ನಮಗೆ ಜಾಬ್ ಅನ್ನೋದು ಬಿಟ್ಟಿರೋದು. 21st ಏಪ್ರಿಲ್ವರೆಗೂ ನಮಗೆ ಹೈರಿಂಗ್ ಅನ್ನೋದು ನಡೀತಿದೆ. ಆ್ಯಕ್ಟಿವ್ಲಿ ಇವರು ಕ್ಯಾಂಡಿಡೇಟ್ಸ್ ರೆಸ್ಯೂಮ್ನ ಚೆಕ್ ಮಾಡಿ ಹೈರ್ ಮಾಡ್ತಿದ್ದಾರೆ. ಸೊ ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಇಲ್ಲಿ ನೋಡ್ಬೋದು ನೀವು ಲೈವ್ ಅಂತ ಮೆನ್ಷನ್ ಮಾಡಿದ್ದಾರೆ. ಲೈವ್ ಅಂತಂದರೆ ಇವಾಗ ಅವರು ಶಾರ್ಟ್ ಲಿಸ್ಟ್ ಮಾಡ್ತಿದ್ದಾರೆ. ರೆಸ್ಯೂಮ್ಸ್ನ ನೀವು ಹಾಕಿದ ಕೂಡಲೇ ಅವರು ಶಾರ್ಟ್ ಲಿಸ್ಟ್ ಮಾಡ್ತಿದ್ದಾರೆ, ಚೆಕ್ ಮಾಡ್ತಿದ್ದೀವಿ ಅಂತ ಕೊಟ್ಟಿದ್ದಾರೆ. ಸೊ ಆದಷ್ಟು ಬೇಗ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದನ್ನು ಕ್ಲಿಕ್ ಮಾಡಿ ಈ ಜಾಬ್ಗೆ ಅಪ್ಲೈ ಮಾಡ್ಕೋಬೋದು ಸ್ನೇಹಿತರೆ. ಓಕೆ, ಡೀಟೇಲ್ಸಲ್ಲಿ ಚೆಕ್ ಮಾಡಿದ್ರೆ ನಾವು ರೆಸ್ಪಾನ್ಸಿಬಿಲಿಟೀಸ್ ಆಫ್ ದಿ ಇಂಟರ್ನ್ ಅಂತ ಕೊಟ್ಟಿದ್ದಾರೆ. ರೆಸ್ಪಾನ್ಸಿಬಿಲಿಟೀಸ್ ಏನಾಗಿರುತ್ತೆ, ಈ ಜಾಬ್ ರೂಲ್ ಏನಾಗಿರುತ್ತೆ ಅಂತ ಎಲ್ಲ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಪರ್ಫಾರ್ಮ್ ಬೇಸಿಕ್ ಎಕ್ಸ್ಪ್ಲೋಟರಿ ಡೇಟಾ ಅನಾಲಿಸಿಸ್ ಟು ಐಡೆಂಟಿಫೈ ಪ್ಯಾಟ್ರನ್ಸ್ ಅಂಡ್ ಇನ್ಸಿಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ಡೇಟಾ ಅನಲಿಸ್ಟ್ ಅಂದರೆ ಕಂಪ್ನಿಯ ಡೇಟಾ ನೋಡಿಕೊಂಡು ಅದರಿಂದ ಯೂಸ್ಫುಲ್ ಇನ್ಫಾರ್ಮೇಷನ್ನ ಕಂಡುಹಿಡಿದು ಕಂಪ್ನಿಗೆ ನೀವು ಕರೆಕ್ಟ್ ಡಿಸಿಷನ್ ಅನ್ನೋದು ನಿಮ್ಮ ಗೈಡ್ಲೈನ್ಸ್ ಅನ್ನೋದು ಕೊಡಬೇಕಾಗಿರುತ್ತಂತೆ. ಕ್ರಿಯೇಟ್ ಸಿಂಪಲ್ ವಿಜುವಲೈಸೇಷನ್ಸ್, ಚಾರ್ಟ್ಸ್ ಆ್ಯಂಡ್ ಡ್ಯಾಶ್ಬೋರ್ಡ್ಸ್ ಟು ಪ್ರೆಸೆಂಟ್ ಥಿಂಗ್ಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ಚಾರ್ಟ್ಸ್ ಮತ್ತು ಗ್ರಾಫ್ ಡ್ಯಾಶ್ಬೋರ್ಡ್ಸನ್ನೆಲ್ಲ ಕ್ರಿಯೇಟ್ ಮಾಡಬೇಕಾಗಿರುತ್ತಂತೆ. ರಿಪೋರ್ಟ್ಸ್ನ ಪ್ರೆಸೆಂಟೇಷನ್ ಪ್ರಿಪೇರ್ ಮಾಡಬೇಕಾಗಿರುತ್ತೆ. ಹಾಗೆ ಟೀಮ್ ಜೊತೆ ವರ್ಕ್ ಮಾಡಿ ಪ್ರಾಜೆಕ್ಟ್ ಗೋಲ್ಸ್ ಅನ್ನೋದು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗಿರುತ್ತೆ ಸ್ನೇಹಿತರೆ. ನೆಕ್ಸ್ಟು ನ್ಯೂ ಟೂಲ್ಸ್, ಟ್ರೆಂಡ್ಸ್ ಬಗ್ಗೆ ಸರ್ಚ್ ಮಾಡೋದು ಎಲ್ಲ ಈ ರೀತಿ ವರ್ಕ್ ಅನ್ನೋದು ಸಿಂಪಲ್ ವರ್ಕ್ ಆಗಿರುತ್ತೆ. ನಿಮಗೆ ಫಸ್ಟ್ ಅವರು ಟ್ರೈನಿಂಗ್ ಕೊಟ್ಟು ನಂತರನೇ ಈ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ಕೊಡ್ತಾರೆ. ಸೊ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಓಕೆ, ಕಂಪ್ನಿ ಡೇಟಾ ಪ್ರೊಸೆಸ್ನ ಇಂಪ್ರೂವ್ ಮಾಡೋದಾಗಿರುತ್ತೆ. ಮೀಟಿಂಗ್ಸ್ ಎಲ್ಲ ಇರುತ್ತಂತೆ. ಕೆಲವೊಂದು ಸಲ ನಿಮಗೇನೇ ಡೌಟ್ಸ್ ಬಂದರು ಟೀಮ್ ಲೀಡರ್ಸ್ ಎಲ್ಲ ಇರ್ತಾರೆ, ಅವ್ರ ಜೊತೆ ಕನೆಕ್ಟ್ ಆಗಿ ಅವ್ರ ಹತ್ರ ಹೆಲ್ಪ್ ತೊಗೊಂಡು ನೀವು ಈ ಜಾಬ್ ಅನ್ನೋದು ಮಾಡ್ಬೋದು ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಇಲ್ಲಿ ಕಾಷನಲ್ಲಿ ಕೊಟ್ಟಿದ್ದಾರೆ ನಮಗೆ. ಇಫ್ ಎನ್ ಎಂಪ್ಲಾಯರ್ ಆಸ್ಕ್ಸ್ ಯು ಟು ಪೇ ಕೈಂಡ್ ಆಫ್ ಫೀಸ್, ಪ್ಲೀಸ್ ನೋಟಿಫೈ ಅಸ್ ಇಮಿಡಿಯೇಟ್ಲಿ ಅಂತ. ಯಾರೇ ಆಗಲಿ ಪ್ಲೀಸ್ ನಿಮಗೆ ಮನಿ ಪೇ ಮಾಡಿ ನಾವು ಜಾಬ್ ಕೊಡ್ತೀವಿ ಅಂತ ಯಾರೇ ಹೇಳಿದ್ರು ಅವ್ರನ್ನ ಪ್ಲೀಸ್ ಟ್ರಸ್ಟ್ ಮಾಡಬೇಡಿ, ಅದೆಲ್ಲ ಫೇಕ್ ಆಗಿರುತ್ತೆ ಸ್ನೇಹಿತರೆ. ಓಕೆ, ಮತ್ತು ಇಂಟರ್ನ್ಶಿಪ್ ಡ್ಯೂರೇಷನ್ ಬಂದುಬಿಟ್ಟು 1 ಮಂತ್ ಮಾತ್ರ ಆಗಿರುತ್ತೆ ಸ್ನೇಹಿತರೆ ಈ ಜಾಬು. ಯಾರೆಲ್ಲ ಖಾಲಿಯಾಗಿರ್ತೀರಾ ಅಟ್ಲೀಸ್ಟ್ 1 ಮಂತ್ ಯಾವುದೋ ಜಾಬ್ ಮಾಡಿಕೊಂಡು ನಾವು 15,000ವರೆಗೂ ಈ ಜಾಬ್ ಅನ್ನೋದು ದುಡ್ಕೋಬೋದು. ಕೆಲವೊಂದು ಜನಕ್ಕೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಮಾಹಿತಿ ಅನ್ನೋದು ತಿಳಿಸ್ಕೊಡ್ತಿದ್ದೀನಿ ಸ್ನೇಹಿತರೆ. ಇದು ಓನ್ಲಿ 1 ಮಂತ್ ಇಂಟರ್ನ್ಶಿಪ್ ಜಾಬ್ ರೋಲ್ ಆಗಿರುತ್ತೆ ಸ್ನೇಹಿತರೆ. ಈ 1 ಮಂತಲ್ಲಿ ನೀವು ಇಷ್ಟೆಲ್ಲ ಕಲಿಬೋದು, ಇಷ್ಟೆಲ್ಲ ರೂಲ್ಸ್ ಎಲ್ಲ ನಿಮಗೆ ಫ್ರೀಯಾಗಿ ಹೇಳ್ಕೊಡ್ತಾರೆ. ಅದರ ಜೊತೆಗೆ ನಿಮಗೆ ಸ್ಯಾಲ್ರಿ ಸಹ ಕೊಡ್ತಾರೆ. ಸೊ ಯಾರು ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಒಂದು ಪಾರ್ಟ್ ಟೈಮ್ ಜಾಬ್ ಆಗಿರುತ್ತೆ. ಡೇ ಟೈಮಿಂಗ್ಸ್ ಮಾತ್ರನೇ ಇರುತ್ತೆ. ಓಕೆ, 11 ಡೇಸ್ ಮಾತ್ರ ಟೈಮಿಂಗ್ ಇರುತ್ತೆ ನಮಗೆ. 11 ಡೇಸ್ ಒಳಗಡೆ ನೀವು ಈ ಜಾಬ್ಗೆ ಅಪ್ಲೈ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಇಲ್ಲಿ ಕ್ವಿಕ್ ಅಪ್ಲೈ ಅನ್ನೋ ಆಪ್ಷನ್ ಇದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಬೇಸಿಕ್ ಡೀಟೇಲ್ಸ್ ಅನ್ನೋದು ಕೇಳ್ತಾರೆ. ಬೇಸಿಕ್ ಡೀಟೇಲ್ಸ್ನ ಮೆನ್ಷನ್ ಮಾಡಿದ್ರೆ ಸಾಕು, ಈ ಜಾಬ್ಗೆ ನೀವು ಅಪ್ಲೈ ಮಾಡ್ಕೋಬೋದು. ಏನೇ ಡೌಟ್ಸ್ ಇದ್ದರೂ ಪ್ಲೀಸ್ ಕಮೆಂಟ್ ಆಗಿ, ಖಂಡಿತ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇದು ಬಂದುಬಿಟ್ಟು ಜೆನ್ಯೂನ್ ಜಾಬ್ ಆಗಿರುತ್ತೆ ಸ್ನೇಹಿತರೆ. ಅವರ ವೆಬ್ಸೈಟಲ್ಲಿ ಬಿಟ್ಟಿರೋ ಜಾಬ್. ಸೊ ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳಿ. ಆಲ್ ದಿ ಬೆಸ್ಟ್.